ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಕೇಶವ ಪ್ರಸಾದ್ ಅವರಿದ್ದಾರೆ. ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದೆ. ಸರ್ ನಮಸ್ತೆ. ನಮಸ್ಕಾರ ಸರ್, ತಾವು ಭಾರತೀಯ ಜನತಾ ಪಕ್ಷದಿಂದ ವಿಧಾನ ಪರಿಷತ್ ಸದಸ್ಯರಾದ್ರೆ ಪ್ರತಿಯೊಬ್ಬ ವಿಧಾನ ಪರಿಷತ್ ಸದಸ್ಯರು ಸಹಿತ ಒಂದು ಜಿಲ್ಲೆಯನ್ನ ನೋಡಲ್ ಜಿಲ್ಲೆಯನ್ನಾಗಿ ತೆಗೆದುಕೊಳ್ಬೇಕನ್ನುವಂತಹ ಒಂದು ಏನು ಪರಂಪರೆ ಇದೆ. ಆ ನಿಟ್ಟಿನಲ್ಲಿ ತಾವು ಬಿಜಾಪುರ ಜಿಲ್ಲೆಯನ್ನ ತಗೊಂಡ್ರಿ. ತಾವು ಬಿಜಾಪುರ ಜಿಲ್ಲೆನೇ ಯಾಕೆ ತೆಗೆದುಕೊಂಡ್ರೆ? ನೋಡಿ, ಒಂದೇನು ಅಂತಂದ್ರೆ ಈ ವಿಧಾನ ಪರಿಷತ್ ಸದಸ್ಯರಾಗುವಂಥದ್ರಲ್ಲಿ ನಾನಾ ರೀತಿ ಇದೆ. ಒಂದು ನೇರವಾಗಿ ಜನಪ್ರತಿನಿಧಿಗಳಾಗಿರುವಂಥದ್ದು, ತಳಮಟ್ಟದ ಜನಪ್ರತಿನಿಧಿಗಳಿಂದ ಗೆದ್ದು ಬರೋರು ಬರ್ತಾರೆ. ಹಾಗೇನೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆಲ್ತಾರೆ, ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆಲ್ತಾರೆ. ಹಾಗೇನೆ ನಮ್ಮ ವಿಧಾನ ಸಭೆಯಿಂದ ವಿಧಾನ ಪರಿಷತ್ತಿಗೆ ಗೆದ್ದು ಬರ್ತೀವಿ. ಇನ್ನೊಂದು ಗವರ್ನರ್ ನೇರವಾಗಿ ನೇಮಕಾತಿಯನ್ನು ಮಾಡ್ತಾರೆ. ಬೇರೆಯವ್ರಿಗೆಲ್ಲನೂ ಕೂಡ ಅವರವ್ರದೇ ಆದಂತ ಒಂದು ಕ್ಷೇತ್ರ ಅಂತ ಇರುತ್ತೆ. ಆದ್ರೆ ಗವರ್ನರಿಂದ ಯಾರನ್ನ ನಿಯೋಜಿಸಲ್ಪಟ್ಟಿರ್ತಾರೋ, ನಿಯುಕ್ತಿ ಮಾಡಲ್ಪಟ್ಟಿರ್ತಾರೋ ಅವ್ರಿಗೆ, ಮತ್ತೆ ನಾವು ವಿಧಾನ ಸಭೆಯಿಂದ ವಿಧಾನ ಪರಿಷತ್ ಯಾರು ಬಂದಿರ್ತೀವಿ ನಮ್ಗೆ ಆಯ್ಕೆ ಇರುತ್ತೆ, ಆರಿಸ್ಕೋಬಹುದು ಅಂತ. ಅದರಲ್ಲಿ ವಿಶೇಷವಾಗಿ ನಾನು ಮೊದಲು ಯೋಚನೆ ಮಾಡಿದ್ದು ಉತ್ತರ ಕರ್ನಾಟಕದಲ್ಲಿ ಕಲಬುರಗಿ ಅಥವಾ ಬೀದರ್ನ ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಈ ಕಡೆ ಕ್ಷೇತ್ರದಲ್ಲಿ ಬಂದಾಗ ಇದು ಒಂದ್ ರೀತಿ ಬೆಳವಣಿಗೆಗೆ ತುಂಬಾ ಅವಕಾಶ ಇರುವಂತಹ, ಆದ್ರೆ ತುಂಬಾ ಅದನ್ನ ಮರ್ತೇ ಬಿಟ್ಟಿದ್ದಾರೆ ಇರುವಂತಹ ಜಾಗ ಆದಂತಹ ಬಿಜಾಪುರನೋ ಅಥವಾ ಬಾಗಲಕೋಟೆನೋ ಆರಿಸ್ಕೋಬೇಕು. ಹಾಗಾಗಿ ಒಂದು ಬಿಜಾಪುರನೇ ಆರಿಸ್ಕೊಳ್ಳೋಣ ಅಂತ ಆಯ್ತು. ಅದೇ ಸಂದರ್ಭದಲ್ಲಿ ನಮ್ದೊಂದು ಸ್ಥಳೀಯ ಚುನಾವಣೆನೂ ಬಂದಿತ್ತು. ಅಲ್ಲೂ ಕೂಡ ನಾವು ಸ್ಥಳೀಯ ಚುನಾವಣೆಯ ಗೆಲ್ಲುವಂತಹದ್ದು ಅವಕಾಶ ಇದೆ. ಹಾಗಾಗಿ ನಾವು ಕೂಡ ಅದನ್ನ ಒಂದು ಪ್ರಯತ್ನ ಮಾಡಬಹುದು ಅಂತ ಇತ್ತು. ಹಾಗಾಗಿ ಒಂದು ಪ್ರಯತ್ನ ಆಗ್ಲಿ ಅಂತ ಹೇಳಿ ಎರಡನ್ನೂ ಗಮನದಲ್ಲಿಟ್ಕೊಂಡು ನಾನು ಬಿಜಾಪುರವನ್ನ ಆರಿಸ್ಕೊಂಡೆ. ಈಗ ಎಷ್ಟು 2-3 ವರ್ಷ ಆಯ್ತು ತಾವು ನಾನು ವಿಧಾನ ಪರಿಷತ್ ಸದಸ್ಯನಾಗಿ 3 ವರ್ಷ ಆಯ್ತು. ಆದ್ರೆ ಇದನ್ನ ಆರಿಸ್ಕೊಂಡು ನಾನು ಹತ್ತತ್ರ 1.5 ವರ್ಷ. ಈ ಒಂದು 1.5 ವರ್ಷದಲ್ಲಿ ನಮಗೆ ಬಿಜಾಪುರ ಜಿಲ್ಲೆಯಲ್ಲಿ ಕಾಡಿದಂತಹ ಸಮಸ್ಯೆಗಳು ಯಾವ್ಯಾವು? ನೋಡಿ, ಇಲ್ಲಿ ವಿಜಾಪುರ ಜಿಲ್ಲೆಯಲ್ಲಿ ತುಂಬಾ ಒಳ್ಳೆ ಜನ ಇದ್ದಾರೆ. ಹಾಗೇನೆ ವಿಪುಲವಾದಂತಹ ಬೆಳವಣಿಗೆಗೆ ಅವಕಾಶಗಳಿವೆ. ಒಂದೇನು ಅಂತಂದ್ರೆ ಜಿಲ್ಲೆಯ ಬೆಳವಣಿಗೆಗೆ ಬೇಕಾದಂತಹ ಬದ್ಧತೆ, ಇಚ್ಛಾಶಕ್ತಿ. ಅಂದ್ರೆ ಎಲ್ಲ ಸಂಪನ್ಮೂಲಗಳನ್ನು ಇಲ್ಲಿಂದ ನಾವು ಉತ್ಪನ್ನ ಮಾಡಬಹುದು, ಜೊತೆಗೆ ರಾಜ್ಯದ ಪೂರ್ಣ ಬೆಂಬಲವನ್ನು ಇದಕ್ಕೆ ತಗೋಬಹುದು ಅಂತ ಅನ್ಸುತ್ತೆ. ಆದ್ರೆ ಪ್ರಯತ್ನ ಎಷ್ಟಿದೆ, ಮತ್ತೆ ಇದನ್ನು ಕೂಡ ಸರಿಸಮನಾಗಿ ಬೆಳೆಸಬೇಕು, ಬೇರೆ ಜಿಲ್ಲೆಗಳಿಗೆ ಮಟ್ಟದಲ್ಲಿ ಇದನ್ನು ಬೆಳೆಸಬೇಕು ಅನ್ನುವಂತಹ ಒಂದು ಪ್ರಖರವಾದಂತಹ ಜಿದ್ದಿದೆಯಲ್ಲ, ಅದು ಕೊರತೆ ಕಾಣುತ್ತೆ. ಜನ ಕಷ್ಟಪಡ್ತಾರೆ, ಮತ್ತೆ ತುಂಬಾ ಚೆನ್ನಾಗಿ ದುಡಿತಾರೆ, ಜೊತೆಗೆ ವಿದ್ಯಾವಂತರಿದ್ದಾರೆ, ವಿದ್ಯಾಸಂಸ್ಥೆಗಳಿವೆ, ಮತ್ತೆ ಯಾವುದೇ ಕೆಲಸವನ್ನು ಒಂದು ಸವಾಲಾಗಿ ಸ್ವೀಕರಿಸನೆ ಮಾಡುವಂಥವ್ರು ಇದ್ದಾರೆ. ಆದರೆ ಅದಕ್ಕೊಂದು ನಾಯಕತ್ವ, ಒಂದು ದೃಷ್ಟಿಕೋನ, ಮತ್ತೆ ಒಂದು ದಿಕ್ಕಿನಲ್ಲಿ ನಡೀಬೇಕು ನಾವೆಲ್ಲ ಅಂತ ಹೇಳುವ ನಾಯಕತ್ವದ ಕೊರತೆ ಇಲ್ಲಿ ಕಾಣಿಸ್ತದೆ. ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ವಿಶೇಷವಾಗಿ ನಾವು ಅಖಂಡ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆ ಅಂತ ಕೇಳ್ತಾ ಇದ್ದೀವಿ. ಪಂಚ ನದಿಗಳು ಇಲ್ಲಿ ಹರಿತಾ ಇದೆ, ಮತ್ತು ಫಲವತ್ತಾದಂತಹ ಭೂಮಿ ಇದೆ, ಮತ್ತು ಸಾಕಷ್ಟು ಮಾನವ ಸಂಪನ್ಮೂಲ ಇದೆ, ಮತ್ತು ಕೂಡಿಗಿದು ಸಾಕಷ್ಟು ವಿದ್ಯುತ್ತು ಇದೆ. ಇಷ್ಟೆಲ್ಲ ಇದ್ದಾಗಿಯೂ ಸಹಿತ ನಮ್ಮ ಬಿಜಾಪುರ ಜಿಲ್ಲೆಯ ಈಗಿನ ಒಂದು ಪರಿಸ್ಥಿತಿ ನೋಡಿದರೆ ಇಲ್ಲಿ ರಾಜಕಾರಣಿಗಳ ಒಂದು ಇಚ್ಛಾಶಕ್ತಿಯ ಕೊರತೆಯೇ ಕಾರಣ ಅಂತ ಹೇಳ್ತೀರಾ ತಾವು? ನೋಡಿ, ಈ ಸಂಪನ್ಮೂಲಗಳ ಕೊರತೆ ಎಂದೂ ಇಲ್ಲ ಈ ಜಿಲ್ಲೆಗೆ. ಅಂದ್ರೆ ನಾನು ಹೇಳುವಂಥದ್ದು ಸಮೃದ್ಧವಾಗಿದೆ ಈ ಜಿಲ್ಲೆ ಎಲ್ಲ ದೃಷ್ಟಿಯಿಂದಲೂ. ಒಂದು ಸ್ವಲ್ಪ ಪ್ರಯತ್ನ ಹಾಕ್ತು ಅಂದ್ರೆ ಇನ್ನೂ ಬೆಳವಣಿಗೆಗೆ ಅವಕಾಶ ಇದೆ. ಆದರೆ ಯಾವುದೇ ಒಂದು ಕೆಲಸ ಕಾರ್ಯಗತ ಆಗಬೇಕು ಅಂತಂದ್ರೆ ಕಾಲಮಿತಿಯೊಳಗಡೆ ಕಾರ್ಯಗತ ಆಗಬೇಕು. ಹಾಗೇನೆ ಅದಕ್ಕೆ ಬೇಕಾದಂತಹ ಸಂಪನ್ಮೂಲ ಬರಬೇಕು, ಸಂಪನ್ಮೂಲನೂ ಬೇಕು, ಕಾರ್ಯಮಿತಿಯೊಳಗಡೆ ಕೆಲಸ ಮಾಡಬೇಕು ಅಂದ್ರೆ ಇಚ್ಛಾಶಕ್ತಿ ಬೇಕು. ಇಚ್ಛಾಶಕ್ತಿ ಬೇಕು ಅಂತ ಅಂದಾಗ ನನ್ನ ಕಾಲಾವಧಿಯ 5 ವರ್ಷದ ಅವಧಿನಲ್ಲಿ ಇದನ್ನು ಮಾಡೇ ತೀರ್ತೀನಿ ಅನ್ನುವಂತಹ ಒಂದು ಪಣ ತೊಡುವಂತಹ ಒಂದು ರೋಡ್ ಮ್ಯಾಪ್ ಇಟ್ಕೊಂಡು ಕೆಲಸ ಮಾಡುವಂತಹ ಜನ ಬೇಕು. ಅದರ ಕೊರತೆ ಕಾಣಿಸ್ತಾ ಇದೆ. ನೋಡಿ, ನಾನು ನರೇಂದ್ರ ಮೋದಿ ಅವ್ರನ್ನ ಹತ್ತಿರದಿಂದ ನೋಡಿದಾಗ ನನಗೆ ಗೊತ್ತಾಗಿದ್ದು, ಬೆಂಗಳೂರು ಮೈಸೂರು ಸೂಪರ್ ಎಕ್ಸ್ಪ್ರೆಸ್ ವೇನ 2 ವರ್ಷಗಳ ಅವಧಿನಲ್ಲಿ ನಾವು ಮುಗಿಸ್ಲೇಬೇಕು ಅನ್ನುವಂಥ ಒಂದು ಪಟ್ಟಿ ಹಿಡಿದಿದ್ದು. ಅದಕ್ಕಾಗಿ ಬೇಕಾದಂಥ ಸಿದ್ಧತೆ, ಕೊಟ್ಟಂತಹ ಸಂಪನ್ಮೂಲ, ಮತ್ತೆ ಅದನ್ನ ಮತ್ತೆ 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 ಫಾಲೋ ಅಪ್ ಮಾಡಿದಂಥ ರೀತಿ, ಮತ್ತು ಅಲ್ಲಿ ಬಂದಂಥ MP ಪ್ರತಾಪ್ ಸಿಂಹ ಅವ್ರನ್ನ ನೀವು ನನಗೆ ವಾರನೂ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರಬೇಕು, ಮತ್ತೆ ಪ್ರತಿನಿತ್ಯ ರಾತ್ರಿ ಆ ಒಂದು ಪೋರ್ಟಲ್ ಏನಿದೆಯೋ ಆ ಪೋರ್ಟಲ್ಗೆ ಅದನ್ನೆಲ್ಲ ಹಾಕಬೇಕು ಅಂತ ಹೇಳಿದ್ದು ಬದ್ಧತೆಯನ್ನ
ಹಣ ಕೊಡುವಂಥ ರೀತಿಯನ್ನ ಮತ್ತೆ ಅದರ ಪ್ರಗತಿಯನ್ನ ನಿರಂತರವಾಗಿ ಗಮನಿಸೋದು. ಇಲ್ಲೊಂದು ಏರ್ಪೋರ್ಟ್ ಬರಬೇಕು. ಏರ್ಪೋರ್ಟ್ ಬರೋದಕ್ಕೆ ಬೇರೆ ಬೇರೆ ಸಮಸ್ಯೆ ಇರ್ಬೋದು, ಆದರೆ ಏರ್ಪೋರ್ಟ್ ಬಗ್ಗೆ ಪ್ರತಿ ತಿಂಗಳು ನಮ್ಮ ಅಪ್ಡೇಟ್ಸ್ ಇರಬೇಕಲ್ವಾ. ಹಾಗೆ ಇಲ್ಲಿಯ ರಸ್ತೆಗಳಿದೆ, ತುಂಬಾ ಉತ್ಕೃಷ್ಟವಾದಂಥ ರಸ್ತೆಗಳನ್ನ ನಾವು ಮಾಡುವಂಥದ್ರಲ್ಲಿ ಏನ್ ಮಾಡ್ತಾ ಇದ್ದೀವಿ, ಇಲ್ಲೊಂದು ರೈಲ್ವೆ ಕನೆಕ್ಷನ್ ಬರಬೇಕು. ಯಾಕೆಂದ್ರೆ ಕನೆಕ್ಟಿವಿಟಿನಲ್ಲಿ ರೈಲ್ನಲ್ಲಿ ಮಲ್ಕೊಂಡು ಆರಾಮಾಗಿ ಬಂದು ಬೆಳಿಗ್ಗೆ ಎದೊಳ್ತೀವಿ ಅನ್ನುವಂಥ ಸ್ಥಿತಿಗಳು ಇನ್ನೂ ಇಲ್ಲಿ ಇಲ್ಲ. ಹಾಗಾಗಿ ರೈಲಿನ ಕನೆಕ್ಟಿವಿಟಿಯ ಜೊತೆಗೆ ಒಳ್ಳೆ ಸುಖಕರವಾದಂಥ ಪ್ರಯಾಣಕ್ಕೆ ಇಲ್ಲಿಗೆ ಬರಬೇಕು. ಮತ್ತು ಇಲ್ಲಿ ಇಷ್ಟೊಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಇದೆ, ಇದನ್ನ ನಾವು ASI ಅವ್ರ ಗಮನಕ್ಕೆ ತಂದು, ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು, ಅಲ್ಲಿಂದ ಫಂಡ್ಸ್ ತಂದು ಬೆಳೆಸ್ತೀವಿ. ಯಾವಾಗ ಯೋಚನೆ ಮಾಡಿದ್ರು ಕೂಡ ಬಿಜಾಪುರಕ್ಕೆ ಹೋಗೋಣಪ್ಪ ಅಂಥೇಳಿ ಅನ್ನಿಸ್ಬೇಕು ಕರ್ನಾಟಕದ ರಾಜ್ಯದವ್ರಿಗೆ. ಆ ರೀತಿ ಮಾಡುವಂಥದ್ದಕ್ಕೆ ಒಂದು ಆಕ್ಷನ್ ಪ್ಲಾನ್ ಏನಿದೆ, ಅದನ್ನ ಪಟ್ಟಿಡಿಯುವಂಥ ಗುಣ ಏನಿದೆ, ಮತ್ತು ಅದನ್ನು ಮುಂದುವರಿಸ್ತೀವಿ. ಯಾರೇ ಪಕ್ಷದವರಾಗಿರಲಿ ಎಲ್ಲರೂ ಜೊತೆಗೆ ತೊಗೊಂಡೋಗ್ತೀವಿ ಅನ್ನುವಂಥ ಪ್ರಯತ್ನದ ಕೊರತೆ ಕಾಣುತ್ತೆ. ತಾವು ಏನು ಈಗ ಒಂದು 1.5 ವರ್ಷದಿಂದ ನಮ್ಮ ಬಿಜಾಪುರ ಜಿಲ್ಲೆಯನ್ನು ತಗೊಂಡಿದ್ದೀವಿ, ಆ ನಿಟ್ಟಿನಲ್ಲಿ ತಾವೇನಾದರೂ ವಿಚಾರ ಮಾಡಿದ್ರೆ ಏನು ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂಗೆ ಏನಾದರೂ? ಖಂಡಿತ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ನಮ್ಮ ಪರಿಷತ್ತು ನಡೆಯುವಂಥ ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಮಾಡಿದ್ದೀನಿ. ಮತ್ತೆ ಸಮಗ್ರವಾಗಿ ನೀವು ಉತ್ತರ ಕರ್ನಾಟಕವನ್ನೇ ಆಧರಿಸಿ ಒಂದು ಟೂರಿಸಂ ಡೆವಲಪ್ಮೆಂಟ್ಗೆ ಏನು ಯೋಚನೆ ಮಾಡಿದ್ದೀರಿ, ಮತ್ತೆ ಅದಕ್ಕೆ ನಿಮ್ಮಲ್ಲಿ ಕೊಟ್ಟಂತಹ ಫಂಡ್ಸ್ ಎಷ್ಟು, ಮತ್ತು ಎಷ್ಟು ದಿನದೊಳಗಡೆ ಯಾವ್ಯಾವುದನ್ನ ನಾವು ಬೆಳೆಸ್ತೀವಿ, ಅಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯದ ಜೊತೆಗೆ ಪ್ರವಾಸಿಗರು ಬರುವಂತಹ ರೀತಿಯಲ್ಲಿ ಆಕರ್ಷಣೀಯವಾಗಿ ಮಾಡೋದು, ಉಳ್ಕೊಳ್ಳುವಂಥ ವ್ಯವಸ್ಥೆ, ಹೋಟೆಲ್ಗಳ ವ್ಯವಸ್ಥೆ, ಊಟ ತಿಂಡಿಯ ವ್ಯವಸ್ಥೆ, ಇದು ಗಂಡು ಮೆಟ್ಟಿನ ನಾಡು ಅಂತ ಕರೆಸ್ಕೊಳ್ಳುತ್ತೆ. ಜೊತೆಗೆ ಇಲ್ಲಿ ವಿಶೇಷವಾದಂತಹ ಖಾನಾವಳಿಗಳಿವೆ, ಅಂದರೆ ಇಲ್ಲಿಯ ಖಾದ್ಯವೇ ವಿಶೇಷ, ಅದನ್ನು ಕೂಡ ನಾವು ಪ್ರಖ್ಯಾತಿ ಮಾಡಬೇಕು ಜಗತ್ತಿನಾದ್ಯಂತ. ಆ ನಿಟ್ಟಿನಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ಹಿಂದೆ ಬಿದ್ದಿದೆ, ಸೊರಗಿದೆ ಅಂತ ನನ್ನ ಅಭಿಪ್ರಾಯ. ನಾನು ಪ್ರಶ್ನೆ ಮಾಡಿದ್ದೀನಿ, ಸಲಹೆ ಕೊಟ್ಟಿದ್ದೀನಿ, ಮತ್ತು ಸರ್ಕಾರಕ್ಕೆ ನಿಮ್ಮ ಜೊತೆ ನಾನು ಕೆಲಸ ಮಾಡೋಕ್ಕೆ ತಯಾರಾಗಿದ್ದೀನಿ ಅನ್ನುವಂಥ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿದ್ದೀನಿ. ಮತ್ತು ಇಲ್ಲಿ ನಾನು KDP ಸಭೆಯಿಂದ ಹಿಡಿದು ಯಾವುದೇ ಸಭೆಗೆ ಬಂದಾಗಲೂ ಕೂಡ ಪ್ರತಿಯೊಂದನ್ನು ಕೂಡ ನಾನು ನಿಮ್ಮ ಜೊತೆಲಿ ಇದು ಕೆಲಸ ಮಾಡೋಕ್ಕೆ ತಯಾರಾಗಿದ್ದೀನಿ, ನೀವೊಂದು ರೋಡ್ ಮ್ಯಾಪ್ ಸಿದ್ಧಪಡಿಸಿ ಅಂತ ಹೇಳಿದ್ದೀನಿ. ಒಬ್ಬ ಚುನಾಯಿತ ಪ್ರತಿನಿಧಿ ಈ ಒಂದು ಕಾರ್ಯದಲ್ಲಿ ಮುಂಚೂಣಿನಲ್ಲಿ ನಿಂತು ಬರೀ ಪ್ರಶ್ನೆ ಅಷ್ಟೇ ಮಾಡದೆ, ಸಲಹೆ ಕೊಡದೆ ನಿಮ್ಮ ಜೊತೆನಲ್ಲಿ ನಿಲ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಇದೆಲ್ಲದಕ್ಕಿಂತ ವಿಭಿನ್ನ. ನಾನು ಆ ಕೆಲಸ ಮಾಡಿದ್ದೀನಿ. ಈ ಒಂದು 1.5 ವರ್ಷದಲ್ಲಿ ಜಿಲ್ಲೆಗೆ ತಮ್ಮ ಕೊಡುಗೆ ಏನು? ನೋಡಿ, ನಾನು ನನ್ನ ಅನುದಾನಗಳಲ್ಲಿ 1 ವರ್ಷಕ್ಕೆ ನಮ್ಗೆ 2 ಕೋಟಿ ಅನುದಾನ ಬರುತ್ತೆ. ನಾನು 1.5 ವರ್ಷದಲ್ಲಿ 1,36,00,000 ಅನುದಾನವನ್ನು ಇದೇ ಜಿಲ್ಲೆಯಲ್ಲಿ ಬಳಸಿದ್ದೀನಿ. ಹಾಗೇನೆ ಇದು ಒಂದೇ ಸಮುದಾಯ ಅಲ್ಲ, ಎಲ್ಲ ಸಮಾಜದ ವರ್ಗದ ಮೇಲೆ ಪರಿಣಾಮ ಬೀರೋ ಥರ SC SP TSP ಹಣ ಏನಿದೆಯೋ, ಅಂದರೆ ಆ ಸಮುದಾಯಕ್ಕೆ ನಾನು ಇದರಲ್ಲಿ ಒಂದು 30% ಅನುದಾನ ಕೊಡಬೇಕು, ನಾನು ಅದನ್ನು ಇಲ್ಲೇ ಖರ್ಚು ಮಾಡಿದ್ದೀನಿ. ಹಾಗೇನೆ BBMP ಚುನಾವಣೆಯಲ್ಲಿ ನಾವು ಮತ ಚಲಾಯಿಸಿ ನಮ್ಮ ಭಾರತೀಯ ಜನತಾ ಪಕ್ಷದ ಮೇಯರ್ ಉಪಮೇಯರ್ ಬಂದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ನಮ್ಮ ಯೋಗದಾನವನ್ನು ಕೊಟ್ಟಿದ್ದೇನೆ. ಮತ್ತು BBMP ಒಂದು ಸಮಗ್ರವಾಗಿ, ಅಂದರೆ ಈ ವಿಜಾಪುರದ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಇಲ್ಲಿಯ ಸ್ಥಳೀಯ ಸಂಸ್ಥೆ ಏನಿದೆ ಅದರ ಸಮಗ್ರ ಅಭಿವೃದ್ಧಿಗೆ ಅದು ಏನು ಮಾಡಬೇಕು ಅನ್ನುವಂಥದ್ದಕ್ಕೆ ಸಲಹೆ ಸೂಚನೆಯ ಜೊತೆಗೆ ಆ ಒಂದು ತಂಡ ಅಂತ ಏನು ಕೆಲಸ ಮಾಡ್ತಾ ಇದ್ದಾರೆ, ಆ ತಂಡವನ್ನು ಓನ್ ಮಾಡ್ಕೊಂಡಿದ್ದೀನಿ, ನಂದು ಅನ್ನೋ ರೀತಿಯಲ್ಲಿ ಅವ್ರ ಜೊತೆ ನಾನು ಸೇರಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇದು ಒಬ್ಬ ಚುನಾಯಿತ ಪ್ರತಿನಿಧಿ ಸಾರ್ವಜನಿಕ ಬದುಕಿನಲ್ಲಿ ಮಾಡಬಹುದಾದಂಥ ದೊಡ್ಡ ಕೊಡುಗೆ. ಈ ಒಂದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಏನು 3 ವರ್ಷದ ಒಂದು ಏನು ಆಡಳಿತ, ಈ ಒಂದು ಆಡಳಿತದಲ್ಲಿ ಶಾಸಕರಿಗೆ ಅನುದಾನ ಕೊರತೆ ಇದೆ ಅನ್ನುವಂಥ ಒಂದು ಕೂಗು ಸಹಿತ ಇದೆ. ಆ ನಿಟ್ಟಿನಲ್ಲಿ ಗ್ಯಾರಂಟಿ ಈ ಒಂದು ಅವಶ್ಯಕತೆ ಐತೆ ಈ ಒಂದು ಜನತೆಗೆ ಅನ್ನುವಂಥದ್ದು ತಾವೇನು? ನೋಡಿ, ರಾಜ್ಯದಲ್ಲಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾರೆ. ಯಾರೂ ಕೂಡ ನೀವು ಗ್ಯಾರಂಟಿ ಕೊಟ್ಟರೆ ನಾವು ಮತ ಹಾಕ್ತೀವಿ ಅಂತ ಅವರೇನು ಹೇಳಿರಲಿಲ್ಲ. ಅದು ಚುನಾವಣೆಯಲ್ಲಿ ನೀವು 136 ಸ್ಥಾನಗಳನ್ನು ಗೆದ್ದು ಬಂದ ನಂತರ ನಿಮಗೆ ಅನಿವಾರ್ಯ ಆಯಿತು ಆ ಗ್ಯಾರಂಟಿಗಳನ್ನು ಕೊಡಬೇಕಾಗಿರುವಂಥದ್ದು. ಗ್ಯಾರಂಟಿಗಳನ್ನು ಕೊಡುವಂಥದ್ದು ತಪ್ಪಲ್ಲ, ಆದರೆ ಗ್ಯಾರಂಟಿಗಳನ್ನು ಕೊಟ್ಟ ಮೇಲೆ ಅದಕ್ಕೆ ಸಂಪನ್ಮೂಲವನ್ನು ಎಲ್ಲಿಂದ ಕ್ರೋಢೀಕರಿಸ್ತೀರಿ? ಕ್ರೋಢೀಕರಿಸುವಂತಹ ಬಗೆನೇ ನಿಮ್ಗೆ ಗೊತ್ತಿಲ್ಲದೆ ಇದ್ಮೇಲೆ ನೀವು ಇಷ್ಟೊಂದು ರೀತಿಯ ವಾಗ್ದಾನವನ್ನು ಮಾಡಿ ಅದರಲ್ಲಿ ಎಲ್ಲ ಗ್ಯಾರಂಟಿಗಳಿಗೂ ಹಣವನ್ನು ನೀವು ಕೊಡ್ತಾ ಹೋದರೆ, ಹಾಗಾದರೆ ಅಭಿವೃದ್ಧಿಗಾಗಿ ನೀವು ಹಣವನ್ನು